ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಾಡಾಕತ್ತೀನಿ ಎಗ್ ಬಿರಿಯಾನಿ. ಸೊ ಹೆಂಗೆ ಮಾಡೋದು ಏನು ಅನ್ನೋದನ್ನು ಹೇಳ್ತೇನೆ ಅಂತ ಬರ್ರಿ. ಫಸ್ಟ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಟ್ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಾನು ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಮಾಡೋದು ಹೆಂಗೆ ಅನ್ನೋದನ್ನ ತೋರಿಸ್ತೀನಿ ಬರ್ರಿ. ಈ ಗ್ಲಾಸ್ನಿಂದ ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡೇನಿ ನೋಡ್ರಿ. ಇಲ್ಲೇ ತೊಳೆದಿಟ್ಕೊಂಡೇನಿ. ಇಲ್ಲೇ 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಹಾಗೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಬೆಳ್ಳುಳ್ಳಿ ತೊಗೊಂಡೀನಿ. ಇಲ್ಲೇ 3 ಎಗ್ ತೊಗೊಂಡೀನಿ. ಇಲ್ಲೇ ಕಸೂರಿ ಮೇಥಿ ಐತಿ, ಸಾಸಿವೆ ಜೀರಿಗೆ ಐತಿ, ಅರಿಶಿನ ಐತ್ರಿ. ಇಲ್ಲೇ ಮಸಾಲೆ ಐತಿ, ಖಾಲಿ ಆಗೈತಿ. ಇಲ್ಲೂ ಮಸಾಲೆ ಐತಿ ನೋಡ್ರಿ, ಇದು ಬಿರಿಯಾನಿ ಮಸಾಲೆ ಐತಿ. ಸೊ ಈಗ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಂಡು ಬರ್ತೇನಂತ ಬರ್ರಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟೀನಿ. ಈಗ ಗ್ಯಾಸ್ ಇಟ್ಟನಂತ ನೋಡ್ರಿ. ಈಗ ಕುಕ್ಕರ್ ಬಿಸಿ ಆಗೈತಿ. ಇದಕ್ಕೆ 2 ಸ್ಪೂನ್ ಆಯಿಲ್ನ ಹಾಕ್ಕೊಳ್ತೀನಿ. ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು. ಸೊ ನೀವು 2ರಿಂದ 3 ಸ್ಪೂನ್ ಹಾಕೋಬಹುದು. ನಾ ಇಲ್ಲೇ 2.5 ಹಾಕ್ಕೊಂಡೀನಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡ್ರಿ ಇಲ್ಲೇ ಎಣ್ಣೆ ಗರಂ ಆಗಿದೆ. ಈಗ ಸಾಸಿವೆ ಜೀರಿಗೆನ ಹಾಕ್ಕೊಳತ್ತೀನಿ. ಚಟಾಪಟ ಅನ್ಬೇಕು, ಅಲ್ಲಿ ಮಟ್ಟ ವೆಯ್ಟ್ ಮಾಡಿರಿ. ನೋಡ್ರಿ ಇಲ್ಲೇ ಚಟ್ಪಟ ಹಾಕತ್ತಾವ ಜೀರಿಗೆ ಸಾಸಿವೆ. ಈಗ ಕರಿಬೇವು ಹಾಕ್ಕೊಳ್ಳೋಣಂತ. ನೋಡ್ರಿ ಜೀರಿಗೆ ಸಾಸಿವೆ ಚಟಪಟ ಅನ್ನತ್ತಾವು. ಈಗ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಚಟಪಟ ಹಾಕತ್ತಾವಲ್ರಿ. ಸೊ ಈಗ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ. ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಹಾಕೋರಿ. ನನ್ನ ಕಡೆ ಶುಂಠಿ ಇಲ್ಲ, ಸೊ ಅದಕ್ಕೆ ನಾನು ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಂಡೇನಿ. ಸ್ವಲ್ಪ ಕಲರ್ ಬರಲಿ. ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಕರ್ದ ನೋಡ್ರಿ. ಈಗ 2 ಆನಿಯನ್ ಹಾಕ್ಕೋತೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಹಾಕ್ಕೊಳಕತ್ತೇನೆ ನೋಡ್ರಿ ಫ್ರೆಂಡ್ಸ್. 2 ಚೆಂದಾಗೆ ಕರಿಬೇಕ್ರಿ ಫ್ರೆಂಡ್ಸ್, ಅಲ್ಲಿ ಮಟ್ಟ ವೆಯ್ಟ್ ಮಾಡಿರಿ. ಸೊ ಚೆನ್ನಾಗಿ ಕರೀಲಿ. ನೋಡ್ರಿ ಈಗ ಎಲ್ಲ ಚೆಂದಾಗಿ ಕರ್ದಾವು. ಸೊ ಈಗ ಹಳದಿ ಪೌಡ್ರನ್ನ ಹಾಕ್ಕೊಳಕತ್ತೀನಿ, ಅರಿಶಿನ ನೋಡ್ರಿ. ಅರಿಶಿನ ಎಣ್ಣೆ ಒಳಗೆ ಅದ್ರ ವಾಸನೆ ಎಲ್ಲ ಹೋಗೋ ಮಟ್ಟ ಕರ್ಕೊಳ್ಳಿ. ನೋಡ್ರಿ ಈಗ ಇಷ್ಟೇ ಕರ್ದಾವ. ಸೊ ನಾವೀಗ ಉಪ್ಪು ಹಾಕ್ಕೊಳ್ಳೋಣ. ನೋಡ್ರಿ ಇಲ್ಲಿ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡೀನಿ. ಈಗ ನೋಡ್ರಿ ಬಿರಿಯಾನಿ ಮಸಾಲ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡೀನಿ. ಈಗ ಅಕ್ಕಿನ ಸೇರಿಸ್ಕೊಳತ್ತೀನಿ. ಇಲ್ಲೇ ಅಕ್ಕಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಈ ಥರ ಫ್ರೈ ಮಾಡಬೇಕು. ಯಾಕಂದ್ರೆ ಎಣ್ಣೆ ಪ್ರತಿಯೊಂದು ಅಕ್ಕಿ ಕಾಳಿಗೂ ಹತ್ತಿದ್ರೆ ಉದುರಾಗಿ ಬರ್ತೈತ್ರಿ ಅನ್ನ. ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಣ್ಣೆಗೆ 1-2 ನಿಮಿಷ ಬಿಡ್ರಿ. ಎಲ್ಲ ಪ್ರತಿಯೊಂದು ಅಕ್ಕಿ ಕಾಳಿಗೂ ಎಣ್ಣೆ ಹತ್ತೋಬೇಕು ನೋಡ್ರಿ. ಈ ಥರ ಚೆಂದಾಗೆ ಫ್ರೈ ಆಗಲಿ ನೋಡ್ರಿ. ಈಗ ಫ್ರೈ ಆಗೈತಿ. ಅಕ್ಕಿ ತೊಗೊಂಡಿರೋ ಗ್ಲಾಸ್ಲೇನ 2.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ನೋಡ್ಕೊಂಡು ಕ್ಯಾಶ್ ನೀರು ಹಾಕೋರಿ. ಉದುರಾಗೆ ತಿನ್ನೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ.
2 ಗ್ಲಾಸ್ ಮೇಲೆ ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡಿರಿ. ನಮಗೆ ಭಾಳ ಉದುರು ಬೇಡ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೀನಿ ನಾನು. ಉದುರು ಬೇಕನ್ನೋರು ಕಡಿಮೆ ಹಾಕ್ಕೊಳ್ಳಿ ನೋಡಿ. ಒಂದು ಸಲ ಕೈ ಆಡಿಸಿ ಒಂದು 5 ನಿಂದ 15 ನಿಮಿಷ ಕುದಿಯಕ್ಕೆ ಬಿಡಿ. ಈಗ ಸ್ವಲ್ಪ ಕೊತ್ತಂಬರಿ ಪೌಡ್ರನ್ನ ಹಾಕಾಕತ್ತೀನಿ. ಆಗಲೇ ನಾನು ಕಸೂರಿ ಮೇಥಿ ಅಂತ ಹೇಳಿದ್ನಿ, ಅದು ಅಲ್ಲ. ಸೊ ಕೊತ್ತಂಬರಿನ ಈ ಥರ ಒಣಗಿಸಿಟ್ಕೊಂಡಾರ ನಮ್ಮ ಮಮ್ಮಿ, ಅದನ್ನ ಹಾಕತ್ತೀನಿ ನೋಡ್ರಿ. ಅಲ್ಲಿ ಮಟ್ಟ ನಾವು ಇದು ಕುದಿ ಬರೋವರೆಗೂ ನಾವು ಎಗ್ ಫ್ರೈ ಮಾಡ್ಕೊಂಡು ಬರೋಣ ಬರ್ರಿ. ಕಡಾಯಿ ಇಟ್ಕೊಂಡೀನಿ ಸಣ್ಣದಾಗೆ, ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳತ್ತೀನಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೋರಿ. 2 ಎಗ್ ತೊಗೊಂಡೀನಿ, ನಾವು ಇಬ್ಬರೇ ಇದ್ದೇವೆ, ಮಮ್ಮಿ ಮತ್ತು ನಾ. ಸೊ 2 ಎಗ್ ತೊಗೊಂಡು ಎಣ್ಣೆಯಾಗ ಫ್ರೈ ಮಾಡಾಕತ್ತೀನಿ. ಗ್ಯಾಸ್ ಜೋರಿಟ್ಟು ಈ ಥರ ಹೊಳ್ಳಾಡ್ಸ್ಬೇಕು. ಇಲ್ಲಾಂದ್ರೆ ತಳಗೆ ಹೋಗಿ ಹತ್ಕೊಂಡು ಕುಂತು ಬಿಡ್ತಾವ್ರಿ ಇವು. ಹಿಂಗೆ ಮಾಡಿದ್ರನ್ನ ಜಾಸ್ತಿ ಫ್ರೈ ಆಗ್ತಾವೆ, ಚಂದ ಬರ್ತಾವೆ. ನಮ್ಮ ಮಮ್ಮಿಗೆ ಹಿಂಗೆ ಮಾಡಿದಷ್ಟು ತಿಂತಾರೆ, ಹಂಗೆ ಬಿಟ್ಟರೆ ತಿನ್ನೋದು ಇಲ್ಲ. ನಿಮ್ಗೆ ಇದ್ರ ಮೇಲೆ ಬೇಕಂದ್ರೆ ಖಾರ ಉಪ್ಪು ಹಾಕ್ಕೊಂಡು ಕ್ಯಾಸೆ ಫ್ರೈ ಮಾಡ್ಕೋಬೋದು. ಸೊ ನಾನೀಗ ಹಾಕ್ಕೊಂಡಿಲ್ಲ, ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡ್ರಿ ಇಲ್ಲೇ ರೆಡಿ ಆಗಿದ್ದಾವೆ. ಗ್ಯಾಸ್ ಬಂದ್ ಮಾಡಿರ್ತೇನೆ ನೋಡ್ರಿ. ಈಗ ಇಷ್ಟು ಕುದ್ದೈತಿ ನೋಡ್ರಿ, ಗೊತ್ತಾ ಆಗ್ತೈತಿ ನಿಮ್ಗೆ ನೋಡ್ರಿ. ಇಷ್ಟು ಕುದ್ಮೇಲೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಎಗ್ ಅದಾವಲ್ಲ, ಇದ್ರೊಳಗೆ ಹಾಕ್ಬಿಡೋಣ. ಹಾಕಿ ಸಿಂಪಲ್ ಆ್ಯಂಡ್ ಈಸಿ. ಸೊ ಇದನ್ನ ಕುದಿಯಾಕೆ ಬಿಡೋಣ ಅಂತೀಗ. ಒಂದು ಪ್ಲೇಟ್ ಮುಚ್ಚೆ ಒಂದು 15ರಿಂದ 20 ನಿಮಿಷ ಬಿಟ್ಬಿಟ್ರಿ, ರೆಡಿನ ಆಕೈತಿ ನಿಮ್ದು ಎಗ್ ಬಿರಿಯಾನಿ. ನೋಡ್ರಿ ನಮ್ಮ ಎಗ್ ರೈಸ್ ರೆಡಿ ಆಗೈತಿ. ಗಮ್ 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 ಅನ್ನತೈತಿ. ಈ ಬ್ಲಾಗ್ನ ಇಲ್ಲೇ ಏನು ಮಾಡಾಕತ್ತೀನಿ. ಸೊ ಎಲ್ಲರೂ ಊಟ ಮಾಡೋಣ ಬರ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಸೊ ಬಾಯ್ ಬಾಯ್.